ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ. ಹಾಗಿದ್ದರೆ ಹಿಂದಿನ ತರಗತಿಯಲ್ಲಿ ನಾವು ಗಂಡು ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಇದೇ ರೀತಿಯಾಗಿ ಇಂದಿನ ತರಗತಿಯಲ್ಲಿ ನಾವು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ. ಹಾಗಿದ್ದರೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಸಹ ನನ್ನ ಪ್ಲೇಲಿಸ್ಟ್ನಲ್ಲಿ ಲಭ್ಯವಿರ್ತವೆ. ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡಿ. ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹವನ್ನು ನಾವು ನೋಡೋದಾದರೆ ಇಲ್ಲಿ ನಾವು ಮುಖ್ಯವಾಗಿ ಈ ಎಲ್ಲ ಭಾಗಗಳನ್ನು ನೋಡ್ತೀವಿ. ಯಾವ್ಯಾವಪ್ಪ ಅಂತಂದರೆ ಅಂಡನಾಳ ಅಥವಾ ಫೆಲೋಪಿಯನ್ ನಾಳ ಅಂತ ಸಹ ನಾವಿಲ್ಲಿ ಕರಿತೀವಿ, ಮತ್ತು ಅಂಡಾಶಯ, ಗರ್ಭಕೋಶ, ಗರ್ಭಕೋಶದ ಕಂಠ ಮತ್ತು ಯೋನಿ, ಇವೆಲ್ಲ ಏನಪ್ಪ ಅಂತಂದರೆ ಹೆಣ್ಣು ಸಂತಾನೋತ್ಪತ್ತಿಯ ಮುಖ್ಯ ಭಾಗಗಳವೆ. ಹಾಗಿದ್ದರೆ ಈಗ ನಾವೇನು ಮಾಡೋಣ, ಹೆಣ್ಣು ಸಂತಾನೋತ್ಪತ್ತಿಯ ಭಾಗಗಳ ಬಗ್ಗೆ ಏನು ಮಾಡೋಣ, ಅಧ್ಯಯನವನ್ನು ಮಾಡೋಣ. ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ. ಹೆಣ್ಣು ಲಿಂಗಾಣುಗಳು ಅಥವಾ ಅಂಡಗಳು ಅಂಡಾಶಯದೊಳಗಡೆ ಉತ್ಪತ್ತಿ ಆಗುತ್ತವೆ. ಹಾಗಿದ್ರೆ ಅಂಡಗಳು ಎಲ್ಲಿ ಉತ್ಪತ್ತಿ ಆಗ್ತಾವಪ್ಪ ಅಂತಂದ್ರೆ ಅಂಡಾಶಯದೊಳಗಡೆ ಏನಾಗ್ತಾವಪ್ಪ ಅಂತಂದ್ರೆ ಉತ್ಪತ್ತಿ ಆಗ್ತಾವೆ. ಅಂಡಾಶಯ ಎಲ್ಲಿರುತ್ತಂತ ನಾವು ಆಗಲೇ ನಾವು ಭಾಗಗಳನ್ನು ಹೆಸರಿಸುವಾಗ ನಾನು ನಿಮಗೆ ತೋರಿಸಿದ್ದೆ, ಅರ್ಥ ಆಯ್ತಾ? ಹಾಗಿದ್ರೆ ನೆಕ್ಸ್ಟ್ ನೋಡ್ರಿ, ಒಂದು ಹೆಣ್ಣು ಮಗು ಜನಿಸಿದಾಗಲೇ ಅದರ ಅಂಡಾಶಯಗಳು ಸಾವಿರಾರು ಅಪಕ್ವ ಅಂಡಗಳನ್ನು ಹೊಂದಿರುತ್ತದೆ. ಅಂದರೆ ಏನಪ್ಪ ಅಂತಂದರೆ ಒಂದು ಹೆಣ್ಣು ಮಗು ಜನನವನ್ನು ತೆಗೆದುಕೊಂಡಾಗ ಅಂದರೆ ಜನಿಸಿದಾಗ ಅದರ ಒಂದು ದೇಹದೊಳಗಡೆ ಏನಪ್ಪ ಅಂತಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಅಂಡಾಶಯಗಳು ಏನನ್ನು ಉತ್ಪತ್ತಿ ಮಾಡ್ತಾವು, ಅಪಕ್ವ ಅಂದರೆ ಪಕ್ವತೆಯನ್ನು ಹೊಂದದೇ ಇರುವಂತಹ ಅಂಡಗಳನ್ನು ಏನು ಮಾಡಿರ್ತಾವು, ಹೊಂದಿರ್ತಾವೆ. ಎಲ್ಲಿ ಒಂದು ಹೆಣ್ಣು ಮಗು ಜನಿಸಿದಾಗ ಅದರ ದೇಹದಲ್ಲಿ ಏನಪ್ಪ ಅಂತಂದ್ರೆ ಅಪಕ್ವ ಅಂಡಗಳು ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಏನಪ್ಪ ಅಂತಂದ್ರೆ ದೇಹದಲ್ಲಿ ಅವು ಹೊಂದಿರ್ತಾವ ಅಂತ ಇಲ್ಲಿ ಅವರು ಹೇಳ್ತಾರೆ, ಅರ್ಥ ಆಯ್ತಾ? ಪ್ರೌಢಾವಸ್ಥೆಯನ್ನು ತಲುಪಿದಾಗ ಇವುಗಳಲ್ಲಿ ಕೆಲವು ಪಕ್ವವಾಗಿ ಪ್ರತಿ ತಿಂಗಳು ಒಂದು ಅಂಡವು ಬಿಡುಗಡೆಯಾಗುತ್ತದೆ. ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ಪ್ರತಿ ತಿಂಗಳು ಹೆಣ್ಣು ಮಕ್ಕಳಲ್ಲಿ ನಾವು ನೋಡೋದಾದರೆ ಏನಪ್ಪ ಅಂತಂದರೆ ಇಲ್ಲಿ ಪಕ್ವವಾದಂತಹ ಏನೋ ಒಂದು ಅಂಡವು ಏನಪ್ಪ ಅಂತಂದರೆ ಪ್ರತಿ ತಿಂಗಳು ದೇಹದಿಂದ ಏನಾಗ್ತೈತೆ, ಅದು ಬಿಡುಗಡೆ ಆಗ್ತೈತಿ. ಅಂಡವು ಅಂಡಾಶಯದಿಂದ ಒಂದು ತೆಳುವಾದ ಅಂಡನಾಳ ಅಥವಾ ಫೆಲೋಪಿಯನ್ ನಾಳದ ಮೂಲಕ ಗರ್ಭಕೋಶದಿಂದ ಸಾಗಿಸಲ್ಪಡುತ್ತದೆ. ಹೌದಪ್ಪ, ಇಲ್ಲಿ ಒಂದು ನೀವು ನೋಡ್ಬೋದು ಏನು ನಾಳ ಅಂತಂದ್ರೂ ದಾರಿ, ಇಲ್ಲಿ ಏನಾಗತ್ತವು ಅಂಡಗಳು ಹರಿದು ಬರಾಕತ್ತವು. ಇದಕ್ಕೆ ಏನಂತ ಕರಿತೀವಿ ನಾವು, ಫೆಲೋಪಿಯನ್ ನಾಳ ಅಂಥೇಳಿ ಕರಿತೀವಿ. ಅದು ಯಾವುದ್ರ ಮುಖಾಂತರ ಹರಿದು ಬರ್ತಾವಪ್ಪ ಅಂತಂದ್ರೆ ಅಂಡಾಶಯದ ಒಂದು ತೆಳುವಾದ ಅಂಡನಾಳ ಅಥವಾ ಫೆಲೋಪಿಯನ್ ನಾಳದ ಮುಖಾಂತರ ಎಲ್ಲಿ ಹರಿದು ಬರ್ತಾವ ಅಂತಂದ್ರೆ ಅವು ಗರ್ಭಕೋಶಕ್ಕೆ ಏನಪ್ಪ ಅಂದರೆ ಸಾಗಿಸಲ್ಪಡುತ್ತದೆ. ನಾನು ಭಾಗಗಳನ್ನು ಗುರುತಿಸುವಾಗ ನಿಮಗೆ ಗರ್ಭಕೋಶವನ್ನು ತೋರಿಸಿದ್ದೆ, ನೀವು ಅದನ್ನು ಸ್ಮರಿಸಿಕೊಳ್ಬೇಕು, ಅರ್ಥ ಆಯ್ತಾ? ಎಲ್ಲಿಂದ, ಯಾವುದರ ಸಹಾಯದಿಂದ, ಫೆಲೋಪಿಯನ್ ನಾಳದ ಮೂಲಕ ಎಲ್ಲಿಗೆ ಬರ್ತಾವು, ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತದೆ. ಹಾಗಿದ್ರೆ ನೋಡಿ, ಗರ್ಭಕೋಶವು ಗರ್ಭಕೋಶದ ಕಂಠದ ಮೂಲಕ ಯೋನಿಗೆ ತೆರೆದುಕೊಳ್ಳುತ್ತದೆ. ಹಾಗಿದ್ರೆ ಗರ್ಭಕೋಶದ ನಂತರದ ಮುಂದಿನ ಭಾಗ ಯಾವುದು, ಹಾಗಿದ್ರೆ ಯೋನಿ ಅಂತ ಹೇಳ್ತೀವಿ. ಹಾಗಿದ್ರೆ ಗರ್ಭಕೋಶವು ಗರ್ಭಕೋಶದ ಕಂಠದ ಮೂಲಕ ಎಲ್ಲಿಗೆ ತೆರೆದುಕೊಳ್ಳುತ್ತದೆ, ಯೋನಿಗೆ ತೆರೆದುಕೊಳ್ಳುತ್ತದೆ ಅಂತ ಇಲ್ಲಿ ಅವರು ಇಲ್ಲಿ ಹೇಳ್ತಾರೆ, ಅರ್ಥ ಆಯ್ತಾ? ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಯೋನಿ ಮಾರ್ಗದ ಮೂಲಕ ವೀರ್ಯಾಣುಗಳು ಸಾಗಿ ಅಂಡವನ್ನು ಫಲಿತಗೊಳಿಸುತ್ತದೆ. ಹೌದಾ, ನಾವು ಆಗಲೇ ಕಲ್ತಿದ್ವಿ ಏನು, ಪ್ರತಿ ತಿಂಗಳು ಹೆಣ್ಣು ಮಕ್ಕಳಲ್ಲಿ ಫೆಲೋಪಿಯನ್ ನಾಳದ ಮುಖಾಂತರ ಪಕ್ವಗೊಂಡಂತಹ ಒಂದು ಅಂಡ ಎಲ್ಲಿಗೆ ಬಂದು ಸೇರ್ತದೆ ಅಂತ ಹೇಳಿದ್ವಿ, ಗರ್ಭಕೋಶಕ್ಕೆ ಬಂದು ಏನು ಸೇರ್ತೈತೆ ಅಂತ ಹೇಳಿದ್ವಿ. ಅಲ್ಲಿ ಏನು ಲೈಂಗಿಕ ಸಂಪರ್ಕವನ್ನು ಹೊಂದಿದಂಥ ಸಮಯದಲ್ಲಿ ವೀರ್ಯಾಣುಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಈ ಒಂದು ಅಂಡವನ್ನು ಫಲಿತಗೊಳಿಸ್ತಾವು. ಅಂದ್ರೆ ನೀವು ಹಿಂದಿನ ಮೊದಲ ಪಾಠವನ್ನು ಪ್ರಾರಂಭದಲ್ಲಿ ಕಲ್ತಿದ್ರಿ, ಏನು ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನಂತ ಕಲ್ತಿದ್ರಿ, ಅದನ್ನು ನೀವು ಇಲ್ಲಿ ಸ್ಮರಿಸಿಕೊಳ್ಬೇಕು. ಅವಾಗೇನು ಆ ಒಂದು ಅಂಡವನ್ನು ಈ ಒಂದು ವೀರ್ಯಾಣುಗಳು ಯೋನಿ ಮುಖಾಂತರ ಹರಿದು ಬಂದಂಥ ವೀರ್ಯಾಣುಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಆ ಒಂದು ಗರ್ಭಕೋಶದಲ್ಲಿ ಬಂದು ಕುಳಿತಂತಹ ಅಂಡವನ್ನು ಏನು ಮಾಡ್ತಾವು, ಫಲಿತಗೊಳಿಸ್ತಾವೆ. ಯಾವಾಗ, ಲೈಂಗಿಕ ಸಂಪರ್ಕವನ್ನು ಹೊಂದಿದಾಗ. ನೆಕ್ಸ್ಟ್ ನೋಡ್ರಿ, ನಿಷೇಚನಗೊಂಡ ಅಂಡ ಅಂದರೆ ಯುಗ್ಮಜ ವಿಭಜಿಸಲು ಪ್ರಾರಂಭಿಸುತ್ತದೆ ಮತ್ತು ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕುರವನ್ನು ಉಂಟು ಮಾಡುತ್ತದೆ. ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಯಾವಾಗ ನಿಷೇಚನಗೊಂಡಂಥ ಅಂಡ ಅಂದ್ರೇನು, ಫಲಿತಗೊಂಡಂಥ ಒಂದು ಅಂಡ ಏನು ವಿಭಜಿಸಲು ಅಂದರೆ ವಿಭಜನೆ ಹೊಂದಲು ಪ್ರಾರಂಭವಾಗ್ತದೆ ಮತ್ತು ಅದು ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕುರವನ್ನು ಅಂದರೆ ಭ್ರೂಣವನ್ನು ಏನು ಮಾಡ್ತದೆ, ಅದು ಉಂಟು ಮಾಡುತ್ತದೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಈ ಭ್ರೂಣಾಂಕುರವು
ಗರ್ಭಕೋಶದ ಒಳಸ್ತರಿಗೆ ಅಂಟುಕೊಂಡು ಅದು ಬೆಳವಣಿಗೆಯನ್ನು ಮುಂದುವರಿಸ್ತದೆ. ಅಂದ್ರೇನು, ಈ ಭ್ರೂಣಾಂಕರ ಏನು ಗರ್ಭಕೋಶದೊಳಗೆ ಇತ್ತಲ್ಲ ಅದು ಏನು ಮಾಡ್ತದೆ, ತನ್ನ ಒಳಸ್ತರಿಗೆ ಅಂಟಿಕೊಂಡು ಏನಪ್ಪ ಅಂದ್ರೆ ತನ್ನ ಬೆಳವಣಿಗೆಯನ್ನು ಮುಂದುವರಿಸ್ತದೆ. ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗುತ್ತದೆ. ಅಂದರೆ ಏನಪ್ಪ ಅಂತಂದ್ರೆ ಒಂದು ಮಗು ಏನಪ್ಪ ಅಂದ್ರೆ ಗರ್ಭಕೋಶದೊಳಗಡೆ ಜನ್ಮವನ್ನು ತೆಗೆದುಕೊಳ್ಳಬೇಕಾದ ಸಮಯದಲ್ಲಿ ದೇಹದ ಪ್ರತಿಯೊಂದು ಅಂಗಗಳು ಏನಪ್ಪ ಬೆಳವಣಿಗೆ ಹೊಂದಲು ಪ್ರಾರಂಭವಾಗ್ತವೆ. ಅದಕ್ಕೆ ಏನಂತ ಕರಿತೀವಿ ನಾವು, ಭ್ರೂಣ ಅಂತೇಳಿ ಕರಿತೀವಿ. ವಿಶೇಷ ಅಂಗಾಂಶವಾದ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತವೆ. ಹೌದಾ, ಇಲ್ಲೇನು ವಿಶೇಷ ಅಂಗವಾದಂಥ ಯಾವುದು ಜರಾಯು ಅಂತ ನಾವು ಹೇಳ್ತೀವಿ. ಅದರ ಮುಖಾಂತರ ಏನು ಈ ಒಂದು ಬೆಳೆಯುತ್ತಿರುವಂತಹ ಭ್ರೂಣ ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆದುಕೊಳ್ಳುತ್ತದೆ. ರಕ್ತದ ಮುಖಾಂತರ ಯಾವ ರೀತಿಯಾಗಿ ಪೋಷಣೆ ಪಡೆದುಕೊಳ್ಳುತ್ತವೆ ಅಂತಂದರೆ ನೀವು ಇಲ್ಲಿ ಸ್ಮರಿಸ್ಕೊಳ್ಬೇಕು. ಈ ಒಂದು ಪ್ರಶ್ನೆ ನಿಮಗೆ ಪರೀಕ್ಷೆಯಲ್ಲಿ ಬರಬಹುದು. ಅಂದರೆ ಗರ್ಭಕೋಶದಲ್ಲಿರುವಂತಹ ಭ್ರೂಣ ಯಾವ ರೀತಿಯಾಗಿ ಪೋಷಣೆಯನ್ನು ಪಡೆದುಕೊಳ್ಳುತ್ತದೆ ಅನ್ನುವಂಥ ಪ್ರಶ್ನೆ ನಿಮಗೆ ಬರ್ಬೋದು. ಆವಾಗ ನೀವು ಏನನ್ನು ಸ್ಮರಿಸ್ಕೋಬೇಕಂತಂದರೆ ಮಾನವರಲ್ಲಿ ಪೋಷಣೆ ಅಂದರೆ ಸಣ್ಣ ಕರಳಿನೊಳಗಡೆ ಏನು ಇರ್ತವೆ, ವಿಲೇಯಗಳು ಇರ್ತವೆ, ಬೆರಳಿನ ಆಕಾರದ ವಿಲೇಯಗಳು. ಅವು ಏನಪ್ಪ ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಿಂದ ಪರಿಚಲನೆಯನ್ನು ಹೊಂದಿರ್ತಾವೆ. ನಾವು ತಿಂದಂಥ ಆಹಾರ ಸಂಪೂರ್ಣವಾಗಿ ಜೀರ್ಣಗೊಂಡು ಎಲ್ಲಿ ಹೋಗ್ತಾವೆ, ರಕ್ತದೊಂದಿಗೆ ಮಿಶ್ರಣಗೊಂಡು ಏನಪ್ಪ ಅಂದರೆ ದೇಹದ ವಿವಿಧ ಭಾಗಗಳಿಗೆ ಸರಬರಾಜು ಮಾಡಲು ಸಹಾಯಕ ಆಗಿರ್ತಾವೆ. ಅದೇ ರೀತಿಯಾಗಿ ಇಲ್ಲಿಯೂ ಸಹ ಏನು ಜರಾಯು ಏನಪ್ಪ ಅಂತಂದರೆ ರಕ್ತದಿಂದ ಸಮೃದ್ಧಿಯನ್ನು ಹೊಂದಿರ್ತೈತಿ. ಈ ರೀತಿಯಾಗಿ ಏನು ಆ ಒಂದು ಬೆಳೆಯುತ್ತಿರುವಂತಹ ಮಗು ತಾಯಿಯ ರಕ್ತದ ಮುಖಾಂತರ ಏನು ಮಾಡ್ತದೆ, ಪೋಷಣೆಯನ್ನು ಅಂದರೆ ತಾಯಿ ಸೇವಿಸಿದಂಥ ಆಹಾರದಲ್ಲಿರುವಂಥ ಪೋಷಣೆಯನ್ನು ತಾನೂ ಸೇವಿಸಿಕೊಂಡು ತನ್ನ ದೇಹದ ಬೆಳವಣಿಗೆ ಏನಪ್ಪ ಅಂತಂದ್ರೆ ಅದು ಸಹಾಯಕವಾಗಿದೆ ಅಂತ ನಾವಿಲ್ಲಿ ಇದನ್ನು ಅಧ್ಯಯನ ಮಾಡ್ಬೋದು. ಅರ್ಥ ಆಯ್ತಾ? ಹಾಗಿದ್ರೆ ಇಲ್ಲಿ ನೋಡ್ರಿ, ನಾ ಈಗ ತಾನೇ ನಿಮಗೆ ಹೇಳಿದ್ದೆ ಏನು ಜರಾಯುವು ಎಲ್ಲಿ ಏನನ್ನು ಹೊಂದಿರ್ತಾವೆ, ವಿಲಾಯಿಗಳನ್ನು ಹೊಂದಿದ್ದು ಇವುಗಳು ತಾಯಿಯಿಂದ ಭ್ರೂಣಕ್ಕೆ ಏನನ್ನು ಪಡೆದುಕೊಳ್ತಾವೆ, ಗ್ಲೂಕೋಸ್ ಮತ್ತು ಆಕ್ಸಿಜನ್ ಒದಗಿಸಲು ಹಾಗೂ ಬೆಳೆಯುತ್ತಿರುವ ಭ್ರೂಣದಿಂದ ತ್ಯಾಜ್ಯ ಪದಾರ್ಥವನ್ನು ತಾಯಿಯ ಪ್ಲೆಸೆಂಟದ ಮೂಲಕ ಹೊರಹಾಕಲು ಸಹಾಯಕವಾಗಿದೆ. ಹೌದಾ, ನಾಗಲೇ ಹೇಳಿದ್ದೆ. ಅದೇ ರೀತಿಯಾಗಿ ಏನು ಈ ಒಂದು ಮಗು ಪೋಷಣೆಯನ್ನು ತಾಯಿಯಿಂದ ಪಡೆದುಕೊಳ್ತಾವೆ ಮತ್ತು ತ್ಯಾಜ್ಯ ಪದಾರ್ಥಗಳನ್ನು ಯಾವುದರ ಮುಖಾಂತರ ಹೊರಹಾಕ್ತಾವೆ, ಪ್ಲೆಸೆಂಟದ ಮೂಲಕ ಏನು ಮಾಡ್ತಾವೆ, ಇವು ಹೊರಹಾಕಲು ಸಹಾಯಕವಾಗಿವೆ. ಮಗುವು ತಾಯಿಯ ದೇಹದೊಳಗೆ ಸಂಪೂರ್ಣವಾಗಿ ಬೆಳೆಯಲು ಅಂದಾಜು 9 ತಿಂಗಳ ಕಾಲವನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಏನಪ್ಪ, ಇಲ್ಲಿ ಒಂದು ಮಗು ಸಂಪೂರ್ಣವಾಗಿ ತಾಯಿಯ ದೇಹದೊಳಗಡೆ ಅಂದರೆ ಗರ್ಭದೊಳಗಡೆ ಬೆಳೆಯಲು ಅಂದಾಜು ಎಷ್ಟು ತಿಂಗಳು ಬೇಕಂಗಿದ್ರೆ 9 ತಿಂಗಳ ಕಾಲವನ್ನು ತೆಗೆದುಕೊಳ್ಳುತ್ತದೆ. ಹಂಗಿದ್ರೆ ಇದು ಇಲ್ಲಿಯವರೆಗೆ ಏನಪ್ಪ ಅಂತಂದರೆ ಹೆಣ್ಣು ಸಂತಾನೋತ್ಪತ್ತಿಯ ವ್ಯೂಹದ ಬಗ್ಗೆ ನಾವು ಇಷ್ಟೆಲ್ಲ ಅಧ್ಯಯನವನ್ನು ಮಾಡಿದ್ವಿ. ಅರ್ಥ ಆಯ್ತಲ್ಲ? ಹಾಗಿದ್ದರೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಹೇಳಿ ಅನ್ಕೋತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಒಂದು ಸ್ನೇಹಿತರಿಗೂ ಸಹ ವಿಡಿಯೋಗಳನ್ನು ಶೇರ್ ಮಾಡಿ. ಈ ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಪ್ಲೇಲಿಸ್ಟ್ನಲ್ಲಿ ಲಭ್ಯವಿರ್ತವೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ.